ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ನ ನಾವು ಡಿಸ್ಕಸ್ ಮಾಡೋಣ. ಇವತ್ತು ಯಾವ ಕರೆಂಟ್ ಅಫೇರ್ಸ್ ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಮೊದಲನೇದಾಗಿ ಕೆ ವಿಸಾ. ಈ ಕೆ ವಿಸಾನ ಯಾರು ರಿಲೀಸ್ ಮಾಡ್ತಾರೆ, ಯಾಕೆ ಮಾಡಿದ್ರು ಈ ಒಂದು ಕೆ ವಿಸಾನ, ಆ್ಯಂಡ್ ವರ್ಲ್ಡ್ ರೈನೋ ಡೇ ಯಾವತ್ತು ನಾವು ಆಚರಿಸ್ತೀವಿ, ಆ್ಯಂಡ್ ಯಾವ ಒಂದು ಆರ್ಗನೈಸೇಷನ್ ಇದನ್ನು ಲಾಂಚ್ ಮಾಡಿದ್ದು, ಯಾವ ವರ್ಷದಲ್ಲಿ ಲಾಂಚ್ ಮಾಡಿದ್ದು, ಇದನ್ನೆಲ್ಲ ನೋಡೋಣ. ಆ್ಯಂಡ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ನ ನೋಡೋಣ, ಯಾರಿಗೆ ಸಿಕ್ಕಿದೆ, ಮೊದಲನೇದಕ್ಕೆ ಯಾರಿಗೆ ಸಿಕ್ತು, ಏನಿದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಈ ಅವಾರ್ಡಲ್ಲಿ ಏನೆಲ್ಲ ನಮ್ಗೆ ಸಿಗುತ್ತೆ, ಆ್ಯಂಡ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಗೋಲ್ಡ್ ಮೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ, ಯಾವ ಕಂಪ್ನಿಯವ್ರು ಸ್ಟಾರ್ಟ್ ಮಾಡಿದ್ದಾರೆ, ಇದನ್ನೆಲ್ಲ ನೋಡೋಣ. ಆ್ಯಂಡ್ ಆರ್ಟಿ ಕನೆಕ್ಟ್ ಅಂತ ಒಂದು ಎಕ್ಸಿಬಿಷನ್ನ ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ, PM ಮಿತ್ರ ಸ್ಕೀಮ್ ಬಗ್ಗೆ ನೋಡೋಣ, ಏನು PM ಮಿತ್ರ ಸ್ಕೀಮ್, ಇದರಲ್ಲಿರುವಂತಹ 5 F's ಬಗ್ಗೆ ನೋಡೋಣ. ಗ್ರೀನ್ಫೀಲ್ಡ್ ಏರ್ಪೋರ್ಟ್, ವಿಜಯಪುರದಲ್ಲಿ ಒಂದು ಹೊಸದಾಗಿ ಗ್ರೀನ್ಫೀಲ್ಡ್ ಏರ್ಪೋರ್ಟ್ನ ಮಾಡ್ತಿದ್ದಾರೆ, ಸೊ ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ CNG ಪ್ಲ್ಯಾಂಟ್ಸ್ ಅಂದರೆ ಏನು, ಆ್ಯಂಡ್ ಈ APMC ಯಾವ APMCಯಲ್ಲಿ CNG ಪ್ಲ್ಯಾಂಟ್ಸ್ನ ಓಪನ್ ಮಾಡ್ತಿದ್ದಾರೆ, ಇದನ್ನೆಲ್ಲ ನೋಡೋಣ, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ಕೆ ವಿಸಾ. ಯಾರು ಈ ಕೆ ವಿಸಾನ ಲಾಂಚ್ ಮಾಡಿದ್ದು ಅಂದರೆ ಚೈನಾ. ಓಕೆ, ಚೈನಾದವರು ಈ ಒಂದು ಕೆ ವಿಸಾನ ಲಾಂಚ್ ಮಾಡ್ತಾರೆ. ಆ್ಯಂಡ್ ಯಾಕೆ ಕೆ ವಿಸಾನ ಲಾಂಚ್ ಮಾಡಿದ್ರು ಅಂದರೆ, ನಿಮಗೆ ಕರೆಂಟ್ ಅಫೇರ್ಸಲ್ಲಿ ನೀವು ನ್ಯೂಸ್ನ ಓದಿದರೆ H1B ವೀಸಾ ವಾಸ್ ಇನ್ ನ್ಯೂಸ್. ಈ H1B ವೀಸಾ ಅಂದರೆ ಏನು? H1B ವೀಸಾ ಅಂದರೆ ಇಟ್ ಈಸ್ ಅ ನಾನ್ ಇಮಿಗ್ರೆಂಟ್ ವೀಸಾ. ಓಕೆ, ವಾಟ್ ಈಸ್ ನಾನ್ ಇಮಿಗ್ರೆಂಟ್ ವೀಸಾ? ನಾನ್ ಇಮಿಗ್ರೆಂಟ್ ವೀಸಾ ಏನಿದು ನಾನ್ ಇಮಿಗ್ರೆಂಟ್ ವೀಸಾ? ನಾನ್ ಇಮಿಗ್ರೆಂಟ್ ವೀಸಾ ಇಸ್ ಅ ಟೈಪ್ ಆಫ್ ವೀಸಾ. ಇಟ್ ಈಸ್ ಅ ಟೈಪ್ ಆಫ್ ಟೆಂಪರರಿ ವೀಸಾ. ಅಂದರೆ ಕೆಲವೊಂದು ದಿನಗಳಿಗೆ ಅಥವಾ ಕೆಲವೊಂದು ತಿಂಗಳಿಗೆ ಅಥವಾ ಕೆಲವೊಂದು ವರ್ಷಗಳಿಗೆ ಕೊಡುವಂತಹ ವೀಸಾನ ನಾವು ನಾನ್ ಇಮಿಗ್ರೆಂಟ್ ವೀಸಾ ಅಂತ ಅಂತೀವಿ. ಸೊ ಇದರಲ್ಲಿ ಅವ್ರಿಗೆ ಸಿಟಿಸನ್ಶಿಪ್ ರೈಟ್ ಸಿಗಲ್ಲ, ಬಟ್ ಅಲ್ಲಿ ಹೋಗಿ ಟೂರಿಸಮ್ಗಾಗಲಿ, ಓದೋದಕ್ಕಾಗಲಿ, ಇದನ್ನೆಲ್ಲ ಕೆಲಸ ಮಾಡುವಂಥದ್ದಕ್ಕಾಗಲಿ ಕೊಡುವಂತಹ ವೀಸಾ ಈಸ್ H1B ವೀಸಾ. ಈಗ ನಮ್ಮ ಭಾರತೀಯರು USA ಹೋಗಿ ವರ್ಕ್ ಮಾಡಬೇಕು ಅಥವಾ ಸ್ಟಡಿ ಮಾಡಬೇಕು ಅಂತಿದ್ರೆ H1B ವೀಸಾನ ನಾವು ಪಡ್ಕೋಬೇಕು. ಓಕೆ, ಸೊ ಇವಾಗ USA ಡೊನಾಲ್ಡ್ ಟ್ರಂಪ್ ಬಂದಮೇಲೆ ಏನಾಯಿತು, ಇದರ ಒಂದು ಫೀಸ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ. ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂದರೆ $1,00,000. ರುಪೀಸ್ ಅಲ್ಲ, $1,00,000 ಅಂದರೆ ನಮ್ಮ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಆಲ್ಮೋಸ್ಟ್ ಈಕ್ವಲೆಂಟ್ ಟು 90 lakhs rupees. 90 ಲಕ್ಷ ಇದಕ್ಕೆ ಒಂದು ಫೀಸ್ ಇದೆ H1B ವೀಸಾ ಪಡ್ಕೊಳ್ಳೋದಕ್ಕೆ. ವರ್ಕಿಂಗ್ ಏನಾದರೂ USA ವರ್ಕ್ ಮಾಡಬೇಕು ಅಂದರೆ ನಾವು 90 ಲಕ್ಷ ರೂಪಾಯಿಗಳನ್ನ ಕಟ್ಟಿ ಇದಕ್ಕೆ ಪರ್ಮಿಷನ್ ತೊಗೋಬೇಕು, H1B ವೀಸಾ ಅಂತ ತೊಗೋಬೇಕು. ಸೊ ಇವಾಗ USA ಇಷ್ಟೆಲ್ಲ ಇದನ್ನು ದುಡ್ಡು ಫೈನ್ ಅಥವಾ ದುಡ್ಡು ಏನು ಫೀಸ್ ರೂಪದಲ್ಲಿ ನಮಗೆ ಏರಿದ್ದಾರೆ. ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ, ನಮಗೆ ಅಂತಲ್ಲ, ಇಂಡಿಯಾದವ್ರಿಗೆ ಮಾತ್ರ ಅಲ್ಲ, ಎಲ್ಲ ಕಂಟ್ರೀಸಿಂದ H1B ವೀಸಾ USA ಹೋಗ್ಬೇಕಂದ್ರೆ $1,00,000 ನಾವು ಫೀಸ್ ಆಗಿ ಪೇಮೆಂಟ್ ಮಾಡಬೇಕು. ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೆ ಅಥವಾ ಇದಕ್ಕೆ ಕೌಂಟರ್ ಮಾಡೋದಕ್ಕೆ ಚೈನಾದವ್ರು ಏನು ಮಾಡಿದ್ರು, ಈ ಕೆ ವಿಸಾ ಅನ್ನೋದನ್ನ ರಿಲೀಸ್ ಮಾಡಿದ್ದಾರೆ. ಯಾರು? ಚೈನಾದವರು. ಓಕೆ, ಈ ಚೈನಾದಲ್ಲಿ ಸಪೋಸ್ ಈಗ USA ಹೋಗೋದಕ್ಕೆ ಇವಾಗ ಸ್ವಲ್ಪ ದುಬಾರಿ ಆಯಿತು. ಸೊ ಇವಾಗ USA ಬಿಟ್ಟು ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ಇದೆಯಾ? ಸೊ ಡೆಫಿನೆಟ್ಲಿ ಇದೆ. ಚೈನಾದವರು ಇವಾಗ ಕೆ ವಿಸಾ ಅಂತ ಮಾಡಿದ್ದಾರೆ. ಕೆ ವಿಸಾದಲ್ಲಿ ಮುಂಚೆ ಇದ್ದಿದ್ದಕ್ಕಿಂತ ರೂಲ್ಸ್ನೆಲ್ಲ ಇವಾಗ ಡೈಲ್ಯೂಟ್ ಮಾಡಿ ಈಸಿಯಾಗಿ ನಾವು ಚೈನಾಗೆ ಹೋಗಿ ಸ್ಟೆಮ್ ಫೀಲ್ಡಲ್ಲಿ ಓದ್ಬೋದು ಅಥವಾ ವರ್ಕ್ ಮಾಡ್ಬೋದು. ಸ್ಟೆಮ್ ಫೀಲ್ಡ್ ಅಂದರೆ ಏನು? S ಸ್ಟ್ಯಾಂಡ್ಸ್ ಫಾರ್ ಸೈನ್ಸ್, T ಸ್ಟ್ಯಾಂಡ್ಸ್ ಫಾರ್ ಟೆಕ್ನಾಲಜಿ, E ಸ್ಟ್ಯಾಂಡ್ಸ್ ಫಾರ್ ಇಂಜಿನಿಯರಿಂಗ್, M ಸ್ಟ್ಯಾಂಡ್ಸ್ ಫಾರ್ ಮ್ಯಾಥಮೆಟಿಕ್ಸ್. ಸೊ ಈ ಸ್ಟೆಮ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅಥವಾ ಓದಬೇಕು ಅಂತಂದರೆ ಚೈನಾಗೆ ಕೆ ವಿಸಾ ಅಂತ ಪಡೆದು ನಾವು ಹೋಗ್ಬೇಕಾಗತ್ತೆ. ಸೊ ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಟು H1B ವೀಸಾ. H1B ವೀಸಾ ಸ್ಟ್ರಿಕ್ಟರ್ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಿರೋದಕ್ಕೆ USA ಅವರು, ಇದಕ್ಕೆ ಕೌಂಟರ್ ಆಗಿ ಯಾರು? ಚೈನಾದವರು ಈ ಒಂದು ಕೆ ವಿಸಾನ ರಿಲೀಸ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಏನು ಇಂಪಾರ್ಟೆಂಟು, H1B ವೀಸಾ, ಕೆ ವಿಸಾ ಈಸ್ ರಿಲೇಟೆಡ್ ಟು ವಾಟ್ ಅಂತ ಅಂದರೆ, ಇಟ್ ಈಸ್ ರಿಲೇಟೆಡ್ ಟು ನಾನ್ ಇಮಿಗ್ರೆಂಟ್ ವೀಸಾ ಟು ವರ್ಕ್ ಇನ್ ಫಾರಿನ್ ಕಂಟ್ರೀಸ್ ಆನ್ ಅ ಟೆಂಪ್ರರಿ ಬೇಸಿಸ್. ಓಕೆ, ಸೊ ಈ ಒಂದು ಸಿಟಿಸನ್ಶಿಪ್, ಯಾವುದೇ ರೀತಿಯಾದಂಥ ಸಿಟಿಸನ್ಶಿಪ್ ಕೊಡಲ್ಲ ಈ ವೀಸಾದಲ್ಲಿ, ಟೆಂಪ್ರರಿ ಆಗಿ ಸ್ಟೇ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಕೆ ವಿಸಾದಲ್ಲಾಗಲಿ ಅಥವಾ H1B ವೀಸಾಲಾಗಲಿ. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ ಈಸ್
ವರ್ಲ್ಡ್ ರೈನೋ ಡೇ. ಸೊ ಈ ವರ್ಲ್ಡ್ ರೈನೋ ಡೇ ಯಾವಾಗ ನಾವು ಆಚರಿಸ್ತೀವಿ ಅಂತ ಅಂದರೆ 22nd of September. 22nd of September ನಾವು ವರ್ಲ್ಡ್ ರೈನೋ ಡೇ ಅಂತ ಮಾಡ್ತೀವಿ. ಹಾಗೆ 21st September ಏನಂತ ಆಚರಿಸ್ತೀವಿ ನಾವು, ಇಂಟರ್ನ್ಯಾಷನಲ್ ಪೀಸ್ ಡೇ ಅಂತ ಮಾಡ್ತೀವಿ. ಓಕೆ, ಸೊ ಇಂಟರ್ನ್ಯಾಷನಲ್ ಪೀಸ್ ಡೇ ಯಾವತ್ತು 21st and 22nd is celebrated as ವರ್ಲ್ಡ್ ರೈನೋ ಡೇ. ಈ ವರ್ಲ್ಡ್ ರೈನೋ ಡೇನ ಯಾರು ಆಚರಿಸ್ತಾರೆ, ಯಾವ ಒಂದು ಇನ್ಸ್ಟಿಟ್ಯೂಷನ್ ಇದನ್ನ ಆರಂಭಿಸ್ತು ಮತ್ತೆ ಆರ್ಗನೈಸ್ ಮಾಡೋದು ಯಾರು ಅಂತ ಅಂದರೆ WWF, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಅಂತ ಏನಿದೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್, ಈ ಒಂದು ಆರ್ಗನೈಸೇಷನ್ ಇದನ್ನ ಲಾಂಚ್ ಮಾಡಿದ್ರು, ಆರ್ಗನೈಸ್ ಮಾಡಿದ್ರು. ಯಾವಾಗ 2010 ಇದನ್ನ ಲಾಂಚ್ ಮಾಡ್ತಾರೆ. ಆ್ಯಂಡ್ ಈ 2010 ಆದ ನಂತರ ಏನು ವರ್ಲ್ಡ್ ರೈನೋ ಡೇ ಮಾಡ್ತಾರೆ, ಇದೇ ಇನ್ಸ್ಟಿಟ್ಯೂಷನ್ ಇದನ್ನ ಆಚರಣೆ ಮಾಡ್ಕೊಂಡು ಬಂದಿದೆ. WWF ಬಗ್ಗೆ ನೋಡ್ಬೇಕಂದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಗ್ಲ್ಯಾಂಡ್ ಅಂತ. ಓಕೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಗ್ಲ್ಯಾಂಡ್ ಅನ್ನುವಂಥ ಒಂದು ಪ್ರದೇಶ ಇದೆ. ಆ ಗ್ಲ್ಯಾಂಡ್ ಅನ್ನುವಂತಹ ಪ್ರದೇಶದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಈ ಒಂದು WWF ನ ಹೆಡ್ ಕ್ವಾರ್ಟರ್ಸ್ ಇದೆ. ವಾಟ್ ಈಸ್ WWF? ಇಸ್ ಇಟ್ ಅ UN ಬಾಡಿ? ನೋ, ಇಟ್ ಈಸ್ ನಾಟ್ ಅ UN ಬಾಡಿ. UN ಬಾಡಿ ಅಲ್ಲ ಇದು. ಇಟ್ ಈಸ್ ಅ NGO ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅಥವಾ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ ಈ ಒಂದು WWF ನ. ಯಾವಾಗ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು, 1961 ಎಸ್ಟಾಬ್ಲಿಷ್ ಮಾಡಿರ್ತಾರೆ ಈ ಒಂದು WWF ನ. ಆ್ಯಂಡ್ ಇದರ ಲೋಗೋ ಬಂದು, ವಾಟ್ ಈಸ್ ದ ಲೋಗೋ ಆಫ್ WWF? ಇಟ್ ಈಸ್ ಪಾಂಡಾ. ಓಕೆ, ಸೊ ಇದಿಷ್ಟು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. WWF ಬಗ್ಗೆ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, 1961 ಇಟ್ ಈಸ್ ಅ NGO ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ NPO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಾನು ಅಂತಾರೆ, ಅಥವಾ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತಾನು ಸಹ ಅಂತಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಗ್ಲ್ಯಾಂಡ್ ಅಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಓಕೆ, ಸೊ ಈ ಒಂದು WWF ವರ್ಲ್ಡ್ ರೈನೋ ಡೇನ ಆಚರಣೆ ಮಾಡ್ತಾರೆ. ರೈನೋಸ್ ಬಗ್ಗೆ ನೋಡೋಣ ಸ್ವಲ್ಪ. ರೈನೋ, ಎಷ್ಟು ತರ ರೈನೋ ಸ್ಪೀಶೀಸ್ ಇದಾವೆ? ರೈನೋ ಅಲ್ಲಿ 5 ಸ್ಪೀಶೀಸ್ ಇರ್ತವೆ. ಯಾವ್ಯಾವುದು ಇದನ್ನ ಇರೇಸ್ ಮಾಡ್ತೀನಿ. 5 ಸ್ಪೀಶೀಸ್ನ ನಾವು ನೋಡ್ಬೋದು ರೈನೋಸ್ ಅಲ್ಲಿ. ಮೊದಲನೇದಾಗಿ ನಮ್ಮ ಭಾರತದ ಇಂಡಿಯನ್ ರೈನೋ, ಎರಡನೇದು ಜಾವನ್ ರೈನೋ ಅಂತ ಕರಿತೀವಿ, ಇನ್ನೊಂದು ಸುಮಾತ್ರನ್ ರೈನೋ ಅಂತ ಕರಿತೀವಿ. ಓಕೆ, ನಾಲ್ಕನೇದು ಬ್ಲ್ಯಾಕ್ ರೈನೋ, ಅಂಡ್ ಐದನೇದು ವೈಟ್ ರೈನೋ. ಓಕೆ, ಸೊ ಇದಿಷ್ಟು ರೈನೋ ಸ್ಪೀಶೀಸ್ ಅಲ್ಲಿ 5 ಸಬ್ ಸ್ಪೀಶೀಸ್ನ ನೋಡ್ತೀವಿ. ಇಂಡಿಯನ್ ರೈನೋ ನಿಮ್ಗೆಲ್ಲ ಗೊತ್ತಿರ್ಬೋದು. ಎಲ್ಲಿ ಫೇಮಸ್ ಆಗಿ ಸಿಗುತ್ತೆ? ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದನ್ನ ನಾವು ನೋಡ್ಬೋದು. ಇದಿರೋದು ಅಸ್ಸಾಂ ಅಲ್ಲಿ. ಸೊ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಅಲ್ಲಿ ಏನಿದೆ, ಅಲ್ಲಿ ನಾವು ಇಂಡಿಯನ್ ರೈನೋನ ನೋಡ್ಬೋದು. ಹಾಗಾದ್ರೆ ಬರೀ ಇಂಡಿಯಾದಲ್ಲಿ ಮಾತ್ರ ಇಂಡಿಯನ್ ರೈನೋನ ನೋಡ್ಬೋದಾ? ಇಲ್ಲ, ತಪ್ಪು. ಇದು ನೇಪಾಳಲ್ಲಿ ಸಹ ನಾವು ನೋಡ್ಬೋದು. ನೇಪಾಳಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಕಾಲ್ಡ್ ಆಸ್ ಚಿತ್ವಾನ್ ನ್ಯಾಷನಲ್ ಪಾರ್ಕ್ ಅಂತ. ಈ ಚಿತ್ವಾನ್ ನ್ಯಾಷನಲ್ ಪಾರ್ಕ್ ಏನಿದೆ ನೇಪಾಳಲ್ಲಿ, ಅಲ್ಲೂ ಸಹ ಇಂಡಿಯನ್ ರೈನೋನ ನಾವು ನೋಡ್ಬೋದು. ಆ್ಯಂಡ್ ಇಟ್ ಈಸ್ 1 ಹಾರ್ನ್ ರೈನೋಸೊರಸ್. ಇದಕ್ಕೆ ಇದು ಫೇಮಸ್. ಕಾಜಿರಂಗ ಇಸ್ ಫೇಮಸ್ ಫಾರ್ 1 ಹಾರ್ನ್ ರೈನೋಸೊರಸ್. ಜಾವನ್ ರೈನೋ ನಾವು ಎಲ್ಲಿ ನೋಡ್ಬೋದು? ಇದನ್ನ ನಾವು ಇಂಡೋನೇಷ್ಯಾದಲ್ಲಿ ನೋಡ್ಬೋದು. ಓಕೆ, ಸೊ ಈ ಸುಮಾತ್ರನ್ ರೈನೋ ಇಸ್ ಆಲ್ಸೋ ಫೌಂಡ್ ಇನ್ ಇಂಡೋನೇಷ್ಯಾ. ಜಾವನ್ ರೈನೋ ಮತ್ತೆ ಇದು ಸುಮಾತ್ರನ್ ರೈನೋ ಈಸ್ ಫೌಂಡ್ ಇನ್ ಇಂಡೋನೇಷ್ಯಾ. ಆ್ಯಂಡ್ ಬ್ಲ್ಯಾಕ್ ರೈನೋ ಮತ್ತೆ ವೈಟ್ ರೈನೋ ವಿ ವಿಲ್ ಫೈಂಡ್ ಇಟ್ ಇನ್ ಆಫ್ರಿಕಾ. ಇದು ಮಿಡಲ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ನೋಡಿದ್ರೆ, ಇದು ಸದರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ನೋಡ್ತೀವಿ, ಸೌತ್ ಆಫ್ರಿಕಾ, ನಮೀಬಿಯಾ. ಸೊ ಈ ಎಲ್ಲ ದೇಶದಲ್ಲಿ ನಾವು ವೈಟ್ ರೈನೋನ ನೋಡ್ಬೋದು. ಆ್ಯಂಡ್ ಹಾಗೆ IUCN ಸ್ಟೇಟಸ್ ನಾವೇನಾದರೂ ನೋಡಿದ್ರೆ, ಇಂಡಿಯನ್ ರೈನೋ ಇಸ್ ಕ್ಲಾಸಿಫೈಡ್ ಆಸ್ ವಲ್ನರಬಲ್ ಸ್ಪೀಶೀಸ್. ಆ್ಯಂಡ್ ಜಾವನ್ ರೈನೋ, ಸುಮಾತ್ರನ್ ರೈನೋ, ಬ್ಲ್ಯಾಕ್ ರೈನೋನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ IUCN ಪ್ರಕಾರ.
ಅಂಡ್ ವೈಟ್ ರೈನೋವಿನ IUCN ಸ್ಟೇಟಸ್ ಏನಪ್ಪಾ ಅಂತ ಅಂದ್ರೆ ಇಟ್ ಈಸ್ ನಿಯರ್ ಥ್ರೆಟನ್ಡ್. ಓಕೆ, ನಿಯರ್ ಥ್ರೆಟನ್ಡ್ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ರೈನೋಸ್ ಬಗ್ಗೆ ಅಂಡ್ ಇದಿಷ್ಟು ವರ್ಲ್ಡ್ ರೈನೋ ಡೇ ಬಗ್ಗೆ. ಅಂಡ್ ಈ ವರ್ಲ್ಡ್ ರೈನೋ ಡೇನ ಥೀಮ್ ಏನಿತ್ತು ಅಂತಂದ್ರೆ ಕೇರ್ ಫಾರ್ ವೈಲ್ಡ್ ಅಂತ. ಓಕೆ, ಕೇರ್ ಫಾರ್ ವೈಲ್ಡ್ ಅನ್ನುವಂತಹ ಥೀಮ್ನಲ್ಲಿ ಈ ವರ್ಲ್ಡ್ ರೈನೋ ಡೇ 2025 ಅಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 2023 ಇವಾಗ 2025 ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಕೊಡ್ಲಾಗತ್ತೆ. ಯಾರು ವಿನ್ ಆಗಿದ್ದಾರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಂತ ಅಂದ್ರೆ ಇಟ್ ಈಸ್ ಮೋಹನ್ ಲಾಲ್ ಅವರು. ಓಕೆ, ಮೋಹನ್ ಲಾಲ್ ಅವ್ರಿಗೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ನ ಕೊಟ್ಟಿದ್ದಾರೆ. ಅಂಡ್ ಏನಿದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಂದ್ರೆ ಇಟ್ ಈಸ್ ದಿ ಹೈಯೆಸ್ಟ್ ಆನರ್ ಆಫ್ ಇಂಡಿಯನ್ ಸಿನಿಮಾ. ಇಂಡಿಯನ್ ಸಿನಿಮಾದ ಅತ್ಯುನ್ನತ ಅವಾರ್ಡ್ ಯಾವುದಾದ್ರೂ ಒಂದಿದೆ ಸಿನಿಮಾಗೆ ಅಂತ ಅಂದ್ರೆ ಇಟ್ ಈಸ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಇಟ್ ಈಸ್ ಹೈಯೆಸ್ಟ್ ಆನರರಿ ಅವಾರ್ಡ್ ಫಾರ್ ಇಂಡಿಯನ್ ಸಿನಿಮಾಸ್. ಮೊದಲನೇದಾಗಿ ಯಾರಿಗೆ ಸಿಕ್ಕಿತ್ತು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಂತ ಅಂದ್ರೆ ದೇವಿಕಾ ರಾಣಿ ಅವ್ರಿಗೆ. ಓಕೆ, ಸೊ ದೇವಿಕಾ ರಾಣಿ ಅವ್ರಿಗೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ನಮ್ಮ ಭಾರತದ ಮೊದಲ ಮಹಿಳೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಅಂತಾನೆ ಕರ್ಸ್ಕೊತಾರೆ. ಫಸ್ಟ್ ಲೇಡಿ ಆಫ್ ಇಂಡಿಯನ್ ಸಿನಿಮಾ ಅಂತ ದೇವಿಕಾ ರಾಣಿ ಅವರು. ಸೊ ದೇವಿಕಾ ರಾಣಿಗೆ ಮೊದಲನೇ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸಹ ಸಿಕ್ಕಿದೆ. ಅಂಡ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ನಲ್ಲಿ ಏನೆಲ್ಲ ಕೊಡ್ತಾರೆ ಅಂತ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಲ್ಲಿ ಒಂದು ಗೋಲ್ಡನ್ ಲೋಟಸ್ ಮೆಡಾಲಿಯನ್ ಕೊಡ್ತಾರೆ. ಸ್ವರ್ಣ ಕಮಲ್ ಅಂತ, ಚಿನ್ನದ ಕಮಲ, ಸ್ವರ್ಣ ಕಮಲ್ ಮೆಡಾಲಿಯನ್ ಕೊಡ್ತಾರೆ. ಒಂದು ಸ್ವರ್ಣ ಕಮಲ್ ಮೆಡಾಲಿಯನ್, ಅದ್ರ ಜೊತೆಗೆ ಒಂದು ಶಾಲ್ ಸಹ ಕೊಡ್ತಾರೆ. ಅಂಡ್ ಇದರ ಜೊತೆಗೆ ಎಷ್ಟು ಕ್ಯಾಶ್ನ ಕೊಡ್ತಾರೆ ಅಂತ ಅಂದ್ರೆ ದಟ್ ಕ್ಯಾಶ್ ವಿಲ್ ಬಿ 10 ಲಕ್ಷ ರೂಪಾಯಿಗಳು. ಸೊ 10 lakh rupees ಕ್ಯಾಶ್ ಪ್ರೈಸ್, ಅದ್ರ ಜೊತೆಗೆ ಒಂದು ಶಾಲ್, ಅದ್ರ ಜೊತೆಗೆ ಒಂದು ಚಿನ್ನದ ಕಮಲದ ಮೆಡಾಲಿಯನ್. ಓಕೆ, ಸೊ ಇದಿಷ್ಟು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ನಲ್ಲಿ ನೀಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಗೋಲ್ಡ್ ಮೈನ್ ಎಲ್ಲಿ ನಡೀತಿದೆ? ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಗೋಲ್ಡ್ ಮೈನ್ ಆಂಧ್ರ ಪ್ರದೇಶನ ಜೊನ್ನಗಿರಿ ಅಂತ ಇದೆ. ಜೊನ್ನಗಿರಿಯಲ್ಲಿ ಈ ಒಂದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಗೋಲ್ಡ್ ಮೈನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ. ಓಕೆ, ಯಾರು ಮಾಡ್ತಿದ್ದಾರೆ ಇದನ್ನ? ಒಂದು ಕಂಪನಿ ಇದೆ, ಡೆಕ್ಕನ್ ಗೋಲ್ಡ್ ಮೈನ್ ಕಂಪನಿ ಅಂತ. ಡೆಕ್ಕನ್ ಗೋಲ್ಡ್ ಮೈನ್ ಕಂಪನಿ. ದಿಸ್ ಈಸ್ ದಿ ಫಸ್ಟ್ ಕಂಪನಿ ವಿಚ್ ಈಸ್ ಲಿಸ್ಟೆಡ್ ಅಂಡರ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಯಾವ್ದಾದ್ರು ಗೋಲ್ಡ್ ಮೈನಿಂಗ್ ಕಂಪನಿ ಇದೆಯಾ ಇಂಡಿಯಾದಲ್ಲಿ ಅಂತ ಅಂದ್ರೆ ಎಸ್, ಇಟ್ ಈಸ್ ಓನ್ಲಿ ಡೆಕ್ಕನ್ ಗೋಲ್ಡ್ ಮೈನ್ ಕಂಪನಿ. ಈ ಒಂದು ಡೆಕ್ಕನ್ ಗೋಲ್ಡ್ ಮೈನ್ ಕಂಪನಿ ತನ್ನ ಮೊದಲನೇ ಪ್ರೈವೇಟ್ ಮೈನ್ ನ ಎಲ್ಲಿ ಮಾಡ್ತಿದ್ದಾರೆ? ಆಂಧ್ರ ಪ್ರದೇಶನ ಜೊನ್ನಗಿರಿ. ಓಕೆ, ಜೊನ್ನಗಿರಿಯಲ್ಲಿ ಈ ಒಂದು ಪ್ರೈವೇಟ್ ಮೈನಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಗೋಲ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಇಂಡಿಯಾ ಅರೌಂಡ್ 75% ಅಷ್ಟು ಗೋಲ್ಡ್ನ ಇಂಪೋರ್ಟ್ ಮಾಡ್ಕೋತೀವಿ. ಓಕೆ, ನಮ್ಮ ಭಾರತಕ್ಕೆ ಜಾಸ್ತಿ ಇಂಪೋರ್ಟ್ ಆಗುವಂಥದ್ರಲ್ಲಿ ಕ್ರೂಡ್ ಆಯಿಲ್ ಮೊದಲನೇ ಸ್ಥಾನ ಇದ್ರೆ ಗೋಲ್ಡ್ ಎರಡನೇ ಸ್ಥಾನ ಇರುತ್ತೆ. ಅಂಡ್ ಇಟ್ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಪೋರ್ಟರ್. ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಗೋಲ್ಡ್ ಯಾರು ಅಂತ ಅಂದ್ರೆ ದಟ್ ಈಸ್ ನಮ್ಮ ಇಂಡಿಯಾ. ಯಾಕೆ ಅಂದ್ರೆ ಇಂಡಿಯಾದವ್ರಿಗೆ ಗೋಲ್ಡ್ ಮೇಲೆ ಇರುವಂತಹ ಆಕರ್ಷಣೆ ತುಂಬಾ ಹೆಚ್ಚು. ಸೊ ಗೋಲ್ಡ್ ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ ನಮ್ಮ ಇಂಡಿಯನ್ಸ್ಗೆ. ಸೊ ದಟ್ಸ್ ವೈ ವಿ ಇಂಪೋರ್ಟ್ ಅ ಲಾಟ್. ಇನ್ಫ್ಯಾಕ್ಟ್ ವರ್ಲ್ಡ್ಸ್ ಹೈಯೆಸ್ಟ್ ಇಂಪೋರ್ಟರ್ ಸಹ ನಾವೇ ಇಂಡಿಯನ್ಸೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ಗೋಲ್ಡ್ ಮೈನ್. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೋಲ್ಡ್ ಮೈನ್ಸ್ ಇದಾವೆ? ಲೆಟ್ ಅಸ್ ನೋ ಇನ್ ಅವರ್ ಕಮೆಂಟ್ ಸೆಕ್ಷನ್. ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಗೋಲ್ಡ್ ಮೈನ್ಸ್, ಗೋಲ್ಡ್ ಎಲ್ಲೆಲ್ಲಿ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಮುಂದಿನ ಆರ್ಟಿಕಲ್ ಇಸ್ ಆರ್ಟಿ ಕನೆಕ್ಟ್. ಆರ್ಟಿ ಕನೆಕ್ಟ್ ಎಲ್ಲಿ ನಡೀತಿದೆ? ಮೊದಲನೇ ಫಸ್ಟ್ ಎವರ್ ಆರ್ಟಿ ಕನೆಕ್ಟ್
ಎಕ್ಸಿಬಿಷನ್, ಇದೊಂದು ಎಕ್ಸಿಬಿಷನ್ ಇರುತ್ತೆ. ಎಕ್ಸಿಬಿಷನ್ ಮತ್ತೆ ಕಾನ್ಫರೆನ್ಸ್ ಇರುತ್ತೆ. ಇದು ಮೊದಲನೇ ಆವೃತ್ತಿಯ ಆರ್ಟಿ ಕನೆಕ್ಟ್ ಅಥವಾ ಎಕ್ಸಿಬಿಷನ್ ಅಥವಾ ಕಾನ್ಫರೆನ್ಸ್ ಅಂತ ನಾವು ಕರಿಬಹುದು. ಇದು ನಡೀತಾ ಇರೋದು ಬೆಂಗಳೂರಿನಲ್ಲಿ ಇರುವಂತಹ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ಏನಿದೆ, BIEC, ತುಮಕೂರು ರೋಡಲ್ಲಿ ಮಾಧವರ ಹತ್ರ. ಸೊ ಈ ಒಂದು BIEC ಅಲ್ಲಿ ಈ ಒಂದು ಹಾರ್ಟಿ ಕನೆಕ್ಟ್ ಎಕ್ಸಿಬಿಷನ್ನ ನಾವು ಮಾಡ್ತಾ ಇದ್ವಿ. ಯಾವುದರ ಎಕ್ಸಿಬಿಷನ್ ಇದು? ಹಾರ್ಟಿಕಲ್ಚರ್ನ ಒಂದು ಎಕ್ಸಿಬಿಷನ್. ಏನೇನ ಡಿಸ್ಪ್ಲೇ ಮಾಡ್ತಾರೆ ಇದರಲ್ಲಿ? ಹೈಡ್ರೋಪೋನಿಕ್ಸ್ ಆಗಲಿ, ಹೊಸ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಯಾವ ಥರ ಇರಿಗೇಷನ್ ಮಾಡಬೇಕು ಆ್ಯಂಡ್ AI ಹೆಂಗೆ ಇಂಟಿಗ್ರೇಟ್ ಮಾಡಬೇಕು ಈ ಒಂದು ಹಾರ್ಟಿಕಲ್ಚರ್ ಬೆಳೆಯಲ್ಲಿ, ಇದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ಇದೇ ಹಾರ್ಟಿ ಕನೆಕ್ಟ್ ಎಕ್ಸಿಬಿಷನ್ ಅಲ್ಲಿ BIEC ಅಲ್ಲಿ ನಡೀತಾ ಇದೆ ಬೆಂಗಳೂರಲ್ಲಿ. ಇದು ಮೊದಲನೇ ಆವೃತ್ತಿ. ಆ್ಯಂಡ್ ಇದಕ್ಕೆ ಪಾರ್ಟ್ನರ್ ದೇಶ ಅಂತ ಯಾವುದಾದ್ರೂ ಇದೆಯಾ? ಪಾರ್ಟ್ನರ್ ಕಂಟ್ರಿ ಯಾರೋ ಇದಕ್ಕೆ ನಡೆಸ್ತಾ ಇರೋದು? ನಮ್ಮ ಭಾರತ ಆಬ್ವಿಯಸ್ಲಿ. ಅದ್ರ ಜೊತೆಗೆ ನೆದರ್ಲ್ಯಾಂಡ್. ಸೊ ಈ ಒಂದು ನೆದರ್ಲ್ಯಾಂಡ್ ನಮ್ಮ ಪಾರ್ಟ್ನರ್ ಕಂಟ್ರಿ ಆಗಿ ಈ ಒಂದು ಹಾರ್ಟಿ ಕನೆಕ್ಟ್ ಅಲ್ಲಿ ಭಾಗವಹಿಸುತ್ತೆ. ಆ್ಯಂಡ್ ದೆನ್ ಇದರ ಥೀಮ್ ಏನು? ಈ ಹಾರ್ಟಿ ಕನೆಕ್ಟ್ನ ಈ ಮೊದಲನೇ ವರ್ಷದ ಹಾರ್ಟಿ ಕನೆಕ್ಟ್ನ ಥೀಮ್ ಏನಪ್ಪಾ ಅಂತ ಅಂದ್ರೆ ಕನೆಕ್ಟಿಂಗ್ ಇಂಡಿಯಾಸ್ ಹಾರ್ಟಿಕಲ್ಚರ್ globally. Okay, so this is the theme of this year's Horti Connect. So ಮುಂದಿನ ಆರ್ಟಿಕಲ್ ಗೆ ಹೋಗೋಣ. ಮುಂದಿನ ಆರ್ಟಿಕಲ್ is PM Mitra. What does PM Mitra stands for? PM stands for Prime Minister. Okay, PM stands for Prime Minister and Mitra stands for Mega Integrated Textile Region and Apparel ಅಂತ. ಓಕೆ, ಸೊ ಯಾವ ಒಂದು ಇಂಡಸ್ಟ್ರಿಗೆ ಇದು ಸೇರುತ್ತೆ ಅಂದರೆ ಆಬ್ವಿಯಸ್ಲಿ ಹೆಸರಲ್ಲೇ ಇದೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ. ಸೊ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತಾರೆ, PM Mitra ಇಸ್ ರಿಲೇಟೆಡ್ ಟು ವಾಟ್? ಟೆಕ್ಸ್ಟೈಲ್ಸ್. UPSCಯಲ್ಲಿ ಆಲ್ರೆಡಿ ಒಂದ್ಸರಿ ಕೇಳಿದ್ರು PM Mitra ವಾಟ್ ಇಸ್ ಇಟ್ ರಿಲೇಟೆಡ್ ಟು ಅಂತ. ಇಟ್ ಈಸ್ ರಿಲೇಟೆಡ್ ಟು ಟೆಕ್ಸ್ಟೈಲ್ ಇಂಡಸ್ಟ್ರಿ. ಆ್ಯಂಡ್ ಇದರಲ್ಲಿ ಏನು ಎಸ್ಟಾಬ್ಲಿಷ್ ಮಾಡ್ತಾರೆ? 7 PM Mitra ಪಾರ್ಕ್ಸ್ ಅಂತ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲಾನ್ಸ್ ಇದೆ. 7 PM Mitra ಪಾರ್ಕ್ಸ್ನ. ಏನು ಈ ಒಂದು ಪಾರ್ಕ್ನ ಸ್ಪೆಷಾಲಿಟಿ ಅಂದರೆ ಈಚ್ ಪಾರ್ಕ್ ಮೋರ್ ದ್ಯಾನ್ 1000 ಎಕರ್ಸ್ ಇರುತ್ತೆ. ಈ ಒಂದು ಪಾರ್ಕ್ ಮೋರ್ ದ್ಯಾನ್ 1000 ಎಕರ್ಸ್ ಅಲ್ಲಿ ಈ ಒಂದು ಪಾರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಆ ಒಂದು ಪಾರ್ಕ್ನಲ್ಲಿ ಕಾಂಪ್ರಹೆನ್ಸಿವ್ ಆಗಿ ಎಲ್ಲ ಇಂಡಸ್ಟ್ರಿಯನ್ನು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಯಾವುದೇ ಥರದ ರಾ ಸ್ಪಿನ್ನಿಂಗ್ ಇರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಎಲ್ಲ ಇಂಡಸ್ಟ್ರೀಸ್ನ ಒಟ್ಟಿಗೆ ತರೋದಕ್ಕೆ ಈ ಒಂದು ಮೆಗಾ ಪಾರ್ಕ್ಸ್ ಅಂತ ಮಾಡ್ತಾ ಇದೀವಿ. ಟೋಟಲ್ ಇಂಡಿಯಾದಲ್ಲಿ 7 ಪಾರ್ಕ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಒಂದು ಪಾರ್ಕ್ನ ಎಸ್ಟಾಬ್ಲಿಷ್ ಮಾಡ್ತಾರೆ? ಒನ್ ಪಾರ್ಕ್ ವಿಲ್ ಬಿ ಎಸ್ಟಾಬ್ಲಿಷ್ ಇನ್ ಕರ್ನಾಟಕ ಆಟ್ ಕಲಬುರ್ಗಿ. ಓಕೆ, ಕಲಬುರ್ಗಿಯಲ್ಲಿ ಈ ಒಂದು PM Mitra ಪಾರ್ಕ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಗೌರ್ಮೆಂಟ್. ಓಕೆ, ಸೊ ಯಾಕೆ ನ್ಯೂಸಲ್ಲಿತ್ತು PM Mitra ಅಂತ ಅಂದರೆ ಮೊದಲನೇ ಪಾರ್ಕ್ನ. ಸೊ ಒನ್ ಪಾರ್ಕ್ ಈಸ್ ಬೀಯಿಂಗ್ ಎಸ್ಟಾಬ್ಲಿಷ್ಡ್ ಆಟ್ ಎಲ್ಲಿ? ಮೊದಲನೇ ಪಾರ್ಕ್ನ ಫೌಂಡೇಶನ್ ಸ್ಟೋನ್ನ ಹಾಕಿದ್ದಾರೆ ಯಾರು? ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಎಲ್ಲಿ ಅಂದರೆ ದಾರ್ ಡಿಸ್ಟ್ರಿಕ್ಟ್, ಮಧ್ಯಪ್ರದೇಶಲ್ಲಿ. ಓಕೆ, ಸೊ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಆಟ್ ವಿಜಯಪುರ. ವಿಜಯಪುರದಲ್ಲಿ ಈ ಒಂದು ಏರ್ಪೋರ್ಟ್ನ ಕಟ್ಸ್ತಾ ಇದ್ದಾರೆ. ಗ್ರೀನ್ಫೀಲ್ಡ್ ಅಂದರೆ ಏನು? ಸೊ ಗ್ರೀನ್ಫೀಲ್ಡ್ ಅಂತ ಅಂದರೆ ಏನು ಯೂಸ್ ಮಾಡದೇ ಇರುವಂತಹ ಲ್ಯಾಂಡಲ್ಲಿ ನಾವು ಏರ್ಪೋರ್ಟ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದನ್ನ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಮಾಡ್ತಾರೆ. ಇನ್ನೊಂದು ರೀತಿ ಇದೆ ಬ್ರೌನ್ ಫೀಲ್ಡ್ ಅಂತ. ಬ್ರೌನ್ ಫೀಲ್ಡ್ ಅಂದರೆ ಇವಾಗ ಇರುವಂತಹ ಸ್ಟ್ರಕ್ಚರ್ನ, ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ನ ರಿನೋವೇಟ್ ಮಾಡಿದ್ರೆ ಅಥವಾ ಇಂಪ್ರೂವ್ ಮಾಡಿದ್ರೆ ನಾವು ಅದನ್ನ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಅಂದರೆ
ನ್ಯೂಲಿ ಗೆಟಿಂಗ್ ಕನ್ಸ್ಟ್ರಕ್ಟೆಡ್ ಅಂತ. ಓಕೆ, ಸೊ ಇಟ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ನ್ಯೂಲಿ. ಸೊ ದಟ್ಸ್ ವೈ ಬಿಜಾಪುರದಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವಂತಹ ಏರ್ಪೋರ್ಟ್ಗೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರೀತಾರೆ. ಹಾಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದರೂ ಒಂದು ನೋಡ್ಬೇಕಂತ ಅಂದರೆ, ಸಿಕ್ಕಿಂನಲ್ಲಿ ನಮ್ಮ ನಾರ್ತ್ ಈಸ್ಟ್ನ ಫಸ್ಟ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ನ ಮಾಡಿದ್ದಾರೆ, ನಿರ್ಮಿಸಿದ್ದಾರೆ. ಸಿಕ್ಕಿಮಲ್ಲಿ ನಾರ್ತ್ ಈಸ್ಟ್ನ ಮೊದಲನೇ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಎಲ್ಲಾಗಿದೆ? ಸಿಕ್ಕಿಮಲ್ಲಿ. ಅದರ ಹೆಸರೇನು? ಪ್ಯಾಕ್ಯಾಂಗ್ ಏರ್ಪೋರ್ಟ್ ಅಂತ. ಓಕೆ, ಪ್ಯಾಕ್ಯಾಂಗ್ ಏರ್ಪೋರ್ಟ್ ಎಲ್ಲಿದೆ? ಸಿಕ್ಕಿಮಲ್ಲಿದೆ. ನಮ್ಮ ನಾರ್ತ್ ಈಸ್ಟ್ನ ಮೊದಲನೇ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಸಿಕ್ಕಿಂನಲ್ಲಿದೆ. ಇದರ ಬಡ್ಜೆಟ್ ಎಷ್ಟು ನಾವು ಅಂದಾಜಿಸಿದ್ದೀವಿ ಅಂತಂದರೆ 618.75 ಕೋಟಿ ರೂಪಾಯಿಗಳು. ಓಕೆ, ಸೊ ಇದಿಷ್ಟು ಬಡ್ಜೆಟ್ ಇಟ್ಕೊಂಡು ಒಂದು ಏರ್ಪೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಬಿಜಾಪುರದಲ್ಲಿ. ಮುಂದಿನ ಆರ್ಟಿಕಲ್ಗೆ ಹೋಗೋಣ. CNG ಪ್ಲಾಂಟ್ಸ್ ಅಟ್ APMC. APMC ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅಗ್ರಿ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಾರ್ಪೊರೇಷನ್. ಓಕೆ, ಈ ಒಂದು APMCs ಅಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರೆ? CNG ಪ್ಲಾಂಟ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ APMC ಅಲ್ಲಿ ಏನು ವೆಜಿಟೇಬಲ್ ವೇಸ್ಟ್ನ ಜನರೇಟ್ ಆಗುತ್ತೆ, ಈ ವೆಜಿಟೇಬಲ್ ವೇಸ್ಟ್ ಏನಿರುತ್ತೆ, ಈ ಕೆಲವೊಂದ್ಸರಿ ವೆಜಿಟೇಬಲ್ಸ್ ಎಲ್ಲ ಕುಳಿತಾ ಇರುತ್ತೆ. ಸೊ ಈ ಒಂದು ವೆಜಿಟೇಬಲ್ ವೇಸ್ಟ್ನ ಯಾವುದಕ್ಕೆ ಕನ್ವರ್ಟ್ ಮಾಡೋದಕ್ಕೆ? ವಿ ವಿಲ್ ಬಿ ಕನ್ವರ್ಟಿಂಗ್ ಇಟ್ ಇಂಟು ಬಯೋ CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ಏನೇ ಒಂದು ವೇಸ್ಟ್ APMC ಅಲ್ಲಿ ಕ್ರಿಯೇಟ್ ಆಗುವಂಥದ್ದು ಅಥವಾ ಜನರೇಟ್ ಆಗುವಂಥದ್ದು, ಇದನ್ನು ಯೂಸ್ ಮಾಡಿಕೊಂಡು ಏನನ್ನ ಪ್ರೊಡ್ಯೂಸ್ ಮಾಡ್ತೀವಿ ನಾವು? ಬಯೋ CNGನ. ಹಾಗಾದರೆ ಈ ಒಂದು ಬಯೋ CNG ಯಾವ APMC ಅಲ್ಲಿ ಇವಾಗ ಸೆಟಪ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮೊದಲನೇದಾಗಿ ಬೆಂಗಳೂರು, ಇನ್ನೊಂದು ಮೈಸೂರಲ್ಲಿ ಆ್ಯಂಡ್ ಇನ್ನೊಂದು ಕೋಲಾರಲ್ಲಿ. ಓಕೆ, ಸೊ ಈ 3 ಡಿಸ್ಟ್ರಿಕ್ಟಲ್ಲಿ ನಾವು 3 CNG ಪ್ಲಾಂಟ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ, ಈ ಒಂದು 3 ಡಿಸ್ಟ್ರಿಕ್ಟಲ್ಲಿರುವಂಥ APMC ಹತ್ರ. ಓಕೆ, ಸೊ ಇದಿಷ್ಟು CNG ಪ್ಲಾಂಟ್ಸ್. CNG ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ವೇಸ್ಟ್ ಏನಾದರೂ ಇತ್ತು ಅಂದರೆ, ಬಯೋ ವೇಸ್ಟ್ APMC ಅಲ್ಲಿ ಕ್ರಿಯೇಟ್ ಆಗುವಂತಹ ಬಯೋ ವೇಸ್ಟ್ ಏನಿದೆ, ವೆಜಿಟೇಬಲ್ ವೇಸ್ಟ್ ಏನಿದೆ, ಇದನ್ನ ನಾವು ಫೀಡರ್ ಅಂತ ಕರಿತೀವಿ. CNG ಪ್ಲಾಂಟಲ್ಲಿ ಫೀಡರ್ ಅಂತ ಕರಿತೀವಿ. ಆ ಫೀಡರ್ಗೆ ಇದನ್ನೆಲ್ಲ ತುಂಬಿ ಇದರಿಂದ ಏನಾಗಿ ಕನ್ವರ್ಟ್ ಮಾಡ್ತಾರೆ? ಬಯೋಗ್ಯಾಸ್ನ ಮಾಡ್ತಾರೆ ಫಸ್ಟು. ಓಕೆ, ಈ ಬಯೋಗ್ಯಾಸ್ನ ಪ್ಯೂರಿಫೈ ಮಾಡಿ ಕಂಪ್ರೆಸ್ ಮಾಡಿದ್ರೆ ಇದನ್ನ ಬಯೋ CNG ಅಂತ ನಾವು ಕರಿತೀವಿ. ಓಕೆ, ಸೊ ಇದಿಷ್ಟು ಪ್ರೋಸೆಸ್ ಯಾಕೆ APMC ಅಲ್ಲಿ ನಾವು ಇದನ್ನ ಮಾಡಬೇಕು ಅಂತ. ಈ APMCನ ಈ ಥರ ಮಾಡೋದ್ರಿಂದ ಏನಾಗುತ್ತೆ? APMC ವಿಲ್ ಕನ್ವರ್ಟ್ ಇಂಟು ಝೀರೋ ವೇಸ್ಟ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಇದರ ಒಂದು ಮುಖ್ಯ ಉದ್ದೇಶ. ಆ್ಯಂಡ್ ಹಂಗೆ ಬಯೋ CNGನ ತಯಾರಿಸುತ್ತೆ. ಈ 2 ಬೆನಿಫಿಟ್ ಇರೋದ್ರಿಂದ, ಒಂದು ವೇಸ್ಟ್ನ ಎಫಿಷಿಯೆಂಟ್ ಆಗಿ ಸೈಂಟಿಫಿಕ್ ಆಗಿ ಮ್ಯಾನೇಜ್ ಮಾಡ್ತಾ ಇದೀವಿ, ಇನ್ನೊಂದು ಆ ವೇಸ್ಟಿಂದ ಎನರ್ಜಿನ ಉತ್ಪಾದನೆ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್. ಓಕೆ, ಸೊ ಇದಿಷ್ಟು ಇದರ ಒಂದು ಅಡ್ವಾಂಟೇಜ್. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ H1B ವೀಸಾ ಬಗ್ಗೆ. ಸೊ H1B ವೀಸಾ ಬಗ್ಗೆ ಒಂದು ಕ್ವೆಶನ್ ಇದೆ. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ H1B visa program. It was introduced under the Immigration Act of 1990 in the United States. The visa is valid for 3 years, extendable up to 6 years ಅಂತ ಇದೆ. ಸೊ ಆನ್ಸರ್ ಮಾಡಿದ್ದಕ್ಕೆ ಆಪ್ಷನ್ಸ್ ಆರ್ 1 only, 2 only, both 1 and 2, neither 1 nor 2. ಸೊ ಇದಕ್ಕೆ ರೈಟ್ ಆನ್ಸರ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರ್ಯಾರು ರೈಟ್ ಆನ್ಸರ್ನ ನೀಡ್ತೀರಾ ಅದನ್ನು ನಾವು ನಾಳೆ ಡಿಸ್ಪ್ಲೇ ಮಾಡ್ತೀವಿ, ಯಾರ್ಯಾರು ರೈಟ್ ಆನ್ಸರ್ನ ಕೊಡ್ತಿದ್ದಾರೆ ಅಂತ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇನ್ನಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಒಂದಿಗೆ ನಾಳೆ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.